ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮೊದಲ ಪ್ರೀತಿ ಇರ್ತದಲ್ಲ, ಅದು ವಿಶೇಷವಾದಂಥ ಪ್ರೀತಿ. ಆ ಪ್ರೀತಿ ಹುಟ್ಟೋದು ಹೇಗೆ, ಯಾವಾಗ, ಯಾರ ಮೇಲೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಹುಟ್ಟಿದಂಥ ಆ ಪ್ರೀತಿಯನ್ನು ಉಳಿಸಿಕೊಳ್ಳೋದಿದೆಯಲ್ಲ, ಅದು ಮಾತ್ರ ದೊಡ್ಡ ಚಾಲೆಂಜ್ ಯಾವತ್ತಿಗೂ ಕೂಡ. ತಂದೆ ತಾಯಿಯ ನಂತರ ನನಗೆ ಅವನೇ ಸರ್ವಸ್ವ ಅನ್ನುವಂತಹ ಮಾತನ್ನು ಇಲ್ಲಿ ಒಬ್ಬ ನಟಿ ಹೇಳುತ್ತಾಳೆ. ಆಕೆ ಆತನನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಆಕೆ ಎದುರಿಸಿದಂತಹ ಪರಿಸ್ಥಿತಿ, ಆಕೆ ಎದುರಿಸಿದಂಥ ಸವಾಲು, ಆಕೆ ಎದುರಿಸಿದಂತಹ ನೋವಿನ ಕ್ಷಣಗಳನ್ನು ಆಕೆ ಹೇಳುವಾಗ ಎಂಥವರಿಗೂ ಕೂಡ ಒಂದು ಕ್ಷಣ ದಿಗ್ಭ್ರಮೆ ಆಗ್ತದೆ, ಶಾಕ್ ಆಗ್ತದೆ, ಅಚ್ಚರಿ ಆಗ್ತದೆ. ಹಾಗೆಯೇ ಈಗೂ ಇರ್ತದ ಅಂತಲೂ ಕೂಡ ಅನಿಸ್ಬೋದು. ಪ್ರತಿಯೊಬ್ಬರ ಬದುಕಿನಲ್ಲಿ ಹುಟ್ಟುವಂಥ ಪ್ರೀತಿ ಅದು ಒಂದು ರೀತಿಯಲ್ಲಿ ಗಟ್ಟಿಯಾಗಿ ಮದುವೆವರೆಗೆ ಹೋಗೋದಿದೆಯಲ್ಲ, ಅದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲವೇ ಅಲ್ಲ. ಮದುವೆ ಆದಂತಹ ಜೋಡಿಗಳು ನಂತರ ಎಷ್ಟು ಸುಖವಾಗಿ ಬದುಕ್ತಾರೆ, ಬಾಳ್ತಾರೆ, ಎಷ್ಟು ವರ್ಷಗಳ ಕಾಲ ಜೊತೆಗಿರ್ತಾರೆ ಅನ್ನೋದು ಕೂಡ ಒಂದು ಭಾಗವಾದರೆ, ಅಲ್ಲಿವರೆಗೂ ಹೋಗೋದೇ ದೊಡ್ಡ ಚಾಲೆಂಜು. ಅದೇ ರೀತಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜೊತೆಗೆ ನಟಿಯೂ ಕೂಡ ಆಗಿರುವಂಥ ರಾಶಿಕಾ ಶೆಟ್ಟಿಯವರ ಬದುಕಿನಲ್ಲಿ ನಡೆದಂತಹ ಒಂದು ದುರಂತ ಘಟನೆಯ ಬಗ್ಗೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಈ ಮೂಲಕ ತಮ್ಮ ಮೊದಲ ಪ್ರೀತಿ ಸತ್ತು ಹೋಗಿದ್ರ ಬಗ್ಗೆನೂ ಕೂಡ ಹೇಳಿದ್ದು, ಅದರಿಂದ ಹೊರ ಬರೋದಕ್ಕೆ ಎಷ್ಟು ಒದ್ದಾಟವನ್ನು ಮಾಡಿದರು, ಜೊತೆಗೆ ಆ ಪ್ರೀತಿಯನ್ನು ರಾಶಿಕಾ ಯಾವ ರೀತಿ ನೋಡ್ತಾಯಿದ್ರು, ಆ ಪ್ರೀತಿಯನ್ನು ತಂದೆ ತಾಯಿ ಬಿಟ್ಟರೆ ಅವನೇ ಮೂರನೇ ವ್ಯಕ್ತಿ, ಅಂದರೆ ಮೂರನೇ ಸ್ಥಾನ ಅವನಿಗೆ. ಆ ಮೂರನೇ ಸ್ಥಾನವನ್ನು ಕೊಟ್ಟಂಥ ವ್ಯಕ್ತಿ ಇವರಿಗೆ ಮಾಡಿದಂತಹ ಮಹಾ ಮೋಸ ಎಂಥದ್ದು, ಆ ವ್ಯಕ್ತಿ ಯಾರು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ಸ್ಟೋರಿಯಿಂದ ಒಂದು ಸಮಾಜಕ್ಕೆ ಸಂದೇಶ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಬ್ಬರ ಬದುಕಿನ ಬಗ್ಗೆ ನಮಗೆ ಒಂದು ಪುಟ ತೆರೆದುಕೊಳ್ಳುತ್ತದೆ. ಹಾಗೆಯೇ ಇದೇ ರೀತಿಯಾದಂತಹ ನೋವುಗಳು ಅಥವಾ ಇದೇ ರೀತಿಯಾದಂತಹ ಸವಾಲಿನ ಕ್ಷಣಗಳು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬರಬಹುದು. ಅದರಲ್ಲೂ ಕೂಡ ಯಂಗ್ಸ್ಟರ್ಸ್ಗಳು ನಮ್ಮ ಜೀವನದಲ್ಲಿ ಇದು ಬಂದೇ ಬರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಆ ಕ್ಷಣವನ್ನು ಎದುರಿಸಬೇಕು, ಆ ಕ್ಷಣದಿಂದ ಹೇಗೆ ಪಾರಾಗಬೇಕು, ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನೋದಕ್ಕೆ ಒಂದು ತಾಜಾ ಸಾಕ್ಷಿಯಾಗಿಯೂ ಕೂಡ ಈ ಸ್ಟೋರಿಯನ್ನು ತೆಗೆದುಕೊಳ್ಳಬಹುದು. ಹಾಗೆಯೇ ಆ ನಟಿಯ ಬದುಕಿನಲ್ಲಿ ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದಂಥ ಒಂದು ಘಟನೆ ಇತ್ತು ಅನ್ನೋದು ಕೂಡ ಒಂದು ಮಾಹಿತಿ ಇರ್ಬೋದು. ಸಹಜವಾಗಿ ಪ್ರತಿಯೊಬ್ಬ ಸೆಲೆಬ್ರಿಟಿಯ ಬಗ್ಗೆ ಇಂಥದ್ದೊಂದು ಕ್ಯೂರಿಯಾಸಿಟಿ ಇದ್ದೇ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರೀತಿ ಅನ್ನುವಂತಹ ಪದ ಎಷ್ಟು ಸುಂದರ ಅಲ್ವಾ. ಆದರೆ ಪ್ರೀತಿ ಕೆಲವೊಮ್ಮೆ ಕಾಡುತ್ತೆ, ಪ್ರೀತಿ ಕೆಲವೊಮ್ಮೆ ನೋವು ಕೊಡುತ್ತೆ, ಪ್ರೀತಿ ಕೆಲವೊಮ್ಮೆ ಇನ್ನಿಲ್ಲದಷ್ಟು ಕಾಟವನ್ನು ಕೂಡ ಕೊಡ್ತದೆ, ಪ್ರೀತಿ ಕೆಲವೊಮ್ಮೆ ಬೇಡ ಅನಿಸುವಷ್ಟು ನೋವನ್ನು ಕೂಡ ಉಣಿಸುತ್ತೆ, ಜೀವನವೇ ಸಾಕು ಅನಿಸುತ್ತೆ. ಇಷ್ಟೆಲ್ಲ ಮಾಡುವಂತಹ ಈ ಪ್ರೀತಿ ಬದುಕನ್ನು ಮತ್ತೊಂದು ದಿಕ್ಕಿನತ್ತ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಬದುಕಿನಲ್ಲಿ ನಾವು ನೊಂದು ಬೆಂದು ಹೋದಾಗ ನಮಗೆ ಆಸರೆಯಾಗಿಯೂ ಕೂಡ ಇದೇ ಪ್ರೀತಿ ಬಂದು ನಿಲ್ತದೆ. ಇಂತಹ ಪ್ರೀತಿಯನ್ನು ಉಳಿಸಿಕೊಳ್ಳೋದು, ಇಂತಹ ಪ್ರೀತಿಯನ್ನು ಪಡೆದುಕೊಳ್ಳೋದು ಕೂಡ ಒಂದು ಪುಣ್ಯದ ಕೆಲಸ. ಎಲ್ಲರ ಬಾಳಲ್ಲೂ ಕೂಡ ಅದು ಆಗೋದಿಲ್ಲ, ಸಾಧ್ಯವೂ ಕೂಡ ಇಲ್ಲ. ಪ್ರೀತಿಯಲ್ಲಿ ನೋವು ಸಹಜ, ಆದರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಅನ್ನುವಂತಹ ಭಾವನೆ ಎಲ್ಲರದು ಕೂಡ. ಅದರಿಂದಾಗುವಂಥ ನೋವು ಶಾಶ್ವತವಾಗಿದ್ದು ಇರದಿದ್ದರೂ ಕೂಡ ಆ ಕ್ಷಣಕ್ಕೆ ಮಾತ್ರ ಅದು ನುಂಗಲಾರದಂಥ ತುತ್ತು. ಎಲ್ಲ ಉತ್ಸಾಹ, ಆಸಕ್ತಿ, ಖುಷಿಯ ಕ್ಷಣಗಳನ್ನು ಕಳೆದುಕೊಳ್ಳೋ ಆ ಬ್ರೇಕಪ್ನ ನೋವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವುದಕ್ಕೆ ಕಾರಣಗಳು ಸಾಕಷ್ಟು ಇರ್ತವೆ. ಈ ಪ್ರಶ್ನೆಗೆ ಈಗ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಕನ್ನಡದ ನಟಿ, ಜೊತೆಗಿನ ಬಿಗ್ ಬಾಸ್ನ ಸ್ಪರ್ಧಿ, ಸಾಕಷ್ಟು ಹುಡುಗರ ರಾಣಿ ರಾಶಿಕಾ ಶೆಟ್ಟಿ. ಹೌದು, ಈ ಪ್ರಶ್ನೆಗೆ ಲವ್ ಗುರುಗಳು ಇನ್ನು ಉತ್ತರವನ್ನು ನೀಡದೇ ಇದ್ದರೂ ಕೂಡ ಚಿತ್ರರಂಗದಲ್ಲಿ ಹಲವರು ಈ ಪ್ರೀತಿಯ ಬೆಂಕಿಯಲ್ಲಿ ಬಿದ್ದು ಬೆಂದಿದ್ದಾರೆ, ನೊಂದು ಕಣ್ಣೀರನ್ನು ಹಾಕಿದ್ದಾರೆ. ಉದಾಹರಣೆಗೆ ಈ ರಾಶಿಕಾ ಶೆಟ್ಟಿಯೂ ಕೂಡ ಅದೇ ರೀತಿ ಕಣ್ಣೀರನ್ನು ಹಾಕಿದವರು. ಇದನ್ನು ಬೇರೆ ಯಾರೂ ಹೇಳಿದಲ್ಲ, ಸ್ವತಃ ಈಕೆನೇ ಹೇಳಿದ್ದು. ಯಾರೋ ರಾಶಿಕಾ ಶೆಟ್ಟಿಯೇ ಹೇಳಿದಂಥ ವಿಚಾರ. ರಾಶಿಕಾ ಶೆಟ್ಟಿ ಚಿಕ್ಕಮಗಳೂರಿನ ಚೆಲುವೆ. ಬಾಲ್ಯದಲ್ಲಿಯೇ ರಮ್ಯಾ ಮತ್ತು ರಕ್ಷಿತಾ ಅಭಿನಯದ ತನ್ನನಂ ತನ್ನನಂ ಚಿತ್ರದ ಕಂಡೆ ಕಂಡೆ ಗೋವಿಂದನ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿ. ಆನಂತರ ದೊರೆಸಾನಿ ಮೂಲಕ ಕಿರುತೆರೆಗೆ ಬಂದಂತಹ ನಟಿ. ಅಷ್ಟೇ ಅಲ್ಲ, ತೆಲುಗಿನಲ್ಲಿ ಸಾವಿತ್ರಮ್ಮ ಗಾರಿ ಅಬ್ಬಾಯಿ ಧಾರಾವಾಹಿಯಲ್ಲೂ ಕೂಡ ಒಳ್ಳೆ ಪ್ರಶಂಸೆಯನ್ನು ಗಿಟ್ಟಿಸಿಕೊಂಡಂಥ ನಟಿಯೂ ಕೂಡ ರಾಶಿಕಾ ಶೆಟ್ಟಿ. ಇನ್ನು ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಚಿತ್ರದ ಮೂಲಕ ಬೆಳ್ಳಿತೆರೆಯಲ್ಲೂ ಕೂಡ ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಂಡಂತಹ ರಾಶಿಕಾ ಕರುನಾಡಿನೆಲ್ಲೆಡೆ ಮನೆ ಮಾತಾಗಿದ್ದು ಬಿಗ್ ಬಾಸ್ ಮೂಲಕ. ಇಂಥ ರಾಶಿಕಾ ಸದ್ಯ ತಮ್ಮ ಲವ್ ಮತ್ತು ಬ್ರೇಕಪ್ನ ಕಥೆಯನ್ನು ಹಂಚಿಕೊಂಡಿದ್ದಾರೆ. ವಿರಹ ವೇದನೆಯನ್ನು ನೆನೆದು ಬಿಕ್ಕಿದ್ದಾರೆ.
ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಕೊಟ್ಟಂಥ ಸಂದರ್ಶನದಲ್ಲಿ ಮಾತನಾಡಿರುವಂಥ ರಾಶಿಕಾ ಶೆಟ್ಟಿ ಅವರು ಇವರು ಅಂತಲ್ಲ, ಎಲ್ರಿಗೂ ಕೂಡ ಪ್ರೀತಿ ಅನ್ನೋದು ಹಾಗೇ ಆಗ್ತದೆ ಅನ್ನುವಂಥ ಸಂಗತಿಯನ್ನು ಇಲ್ಲಿ ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ. ನನಗೆ ಆಗಿನ್ನೂ 23 ವರ್ಷ. ಹೀಗೆ ಒಂದು ಶೋ ಮೂಲಕ ನಮ್ಮ ಪರಿಚಯ ಆಗುತ್ತೆ. ತಮ್ಮ ಮೊದಲ ಭೇಟಿಯ ಕ್ಷಣಗಳನ್ನು ಮೆಲುಕು ಹಾಕುವಂಥ ಸಂದರ್ಭದಲ್ಲಿ ರಾಶಿಕಾ ಮುಖದ ಭಾವನೆ ಬದಲಾಗಿ ಹೋಗಿತ್ತು. ಆ ಕ್ಷಣವನ್ನು ಮೆಲುಕು ಹಾಕಿರುವಂಥ ರಾಶಿಕಾ, ನಾನು ಪ್ರೀತಿಯನ್ನು ನೋಡುವಂಥ ದೃಷ್ಟಿಕೋನವೇ ಆವತ್ತಿಗೆ ಬೇರೆ ಇತ್ತು, ಇವತ್ತಿಗೆ ಬೇರೆ ಇದೆ ಅನ್ನುವಂಥ ಸಂಗತಿಯನ್ನು ಕೂಡ ಹೇಳ್ತಾರೆ. ನನ್ನ ಪಾಲಿಗೆ ಪ್ರೀತಿ ಅಂದರೆ ದೇವರು. ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಪ್ರೀತಿಯನ್ನು ಹತ್ತಿರದಿಂದ ನೋಡಿಕೊಂಡು ಬೆಳೆದವಳು ನಾನು. ಇನ್ನು ರಾಶಿಕಾ ಪ್ರೀತಿಯನ್ನು ಕೂಡ ದೇವರಂತೆಯೇ ನಾನು ಪೂಜೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಪ್ರೀತಿಸೋನನ್ನು ಕೂಡ ನಾನು ಅಷ್ಟೇ ಪ್ರೀತಿಸ್ತೀನಿ, ಪೂಜೆ ಮಾಡ್ತೀನಿ ಎನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನನಗೆ ಪ್ರೀತಿ ಅಂದರೆ ಆ ತರಹ. ನನ್ನ ಜೀವನದಲ್ಲಿ ಬರುವಂಥ ಹುಡುಗನನ್ನು ನೋಡ್ತಾ ಇದ್ದರೆ ಅವನ ಮೇಲೆ ಗೌರವ ಹೆಚ್ಚಾಗಬೇಕು ಅಂತೇಳಿ ಹೇಳಿರುವಂಥ ರಾಶಿಕಾ, ಅವನ ಸಂಪಾದನೆ, ಅವನ ಫ್ಯಾಮಿಲಿ, ಹಿನ್ನೆಲೆ ಅದೆಲ್ಲ ನನಗೆ ಮುಖ್ಯವಾಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಕೆಲಸವನ್ನು ಮಾಡ್ತೀನಿ, ನೀನು ಮಾಡುವ ಎನ್ನುವಂಥ ಹುಡುಗಿ ನಾನು. ಚಿಕ್ಕ ಸಂಸಾರ ಮಾತ್ರ ನನ್ನ ಹೆಬ್ಬಯಕೆ ಎಂದಿರುವಂಥ ರಾಶಿಕಾ, ನಾನು ಯಾರನ್ನಾದರೂ ಕೂಡ ಪ್ರೀತಿಯನ್ನು ಮಾಡಿದರೆ ತುಂಬ ಬೇಗ ಹಚ್ಕೊಂಡು ಬಿಡ್ತೀನಿ ಅನ್ನೋದು ನನ್ನ ಸಮಸ್ಯೆ ಅಂತಲೂ ಕೂಡ ಹೇಳ್ತಾರೆ. ಇಷ್ಟೇ ಅಲ್ಲ, ನನ್ನ ಅಪ್ಪ ಅಮ್ಮನ ಸ್ಥಾನವನ್ನು ನಾನು ಅವನಿಗೆ ನೀಡಿದ್ದೆ ಅಂತೇಳಿ ಹೇಳಿರುವಂಥ ರಾಶಿಕಾ, ಇವತ್ತು ಕೂಡ ಅವನ ಮೇಲೆ ನನಗೆ ದ್ವೇಷ ಇಲ್ಲ ಅಂತೇಳಿ ಹೇಳ್ತಾರೆ. ಯಾರು? ಇದೇ ರಾಶಿಕಾ ಶೆಟ್ಟಿ 23ನೇ ವಯಸ್ಸಿನಲ್ಲಿ ಪ್ರೀತಿ ಮಾಡಿದಂಥ ಹುಡುಗನ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ನಾನು ಅವನಿಗೆ ಅಪ್ಪ ಅಮ್ಮನ ಸ್ಥಾನವನ್ನೇ ಕೊಟ್ಟಿದ್ದೆ, ಅಷ್ಟು ಗೌರವವನ್ನು ಆತನಿಗೆ ಕೊಟ್ಟಿದ್ದೆ. ಅವನ ಜೊತೆಗೆ ಕಳೆದಂತಹ ಕ್ಷಣಗಳು ಇದೆಯಲ್ಲ, ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಮರೆಯೋದೂ ಕೂಡ ಇಲ್ಲ. ನನ್ನ ಈ ಪ್ರೀತಿಯಿಂದ ಬದುಕಿನಲ್ಲಿ ನಾನು ಹಲವು ಪಾಠಗಳನ್ನು ಕಲಿತಿದ್ದೇನೆ ಅಂತಲೂ ಕೂಡ ರಾಶಿಕಾ ಹೇಳಿದ್ದಾರೆ. ಇವಾಗ ನನ್ನ ಪುರಾತನ ಕಾಲದ ಪ್ರೀತಿಯ ಬಗ್ಗೆ ಕೇಳಿದರೆ ಆಗಿದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತಲೇ ಅನಿಸುತ್ತೆ ಅಂತಲೂ ಕೂಡ ರಾಶಿಕಾ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ. ಅವರು ಬೇಡ ಅಂತೇಳಿ ಹೇಳಿದ್ರು, ಆದರೂ ಕೂಡ ನಾನೇ ಮೆಸೇಜ್ ಮಾಡ್ತಿದ್ದೆ. ಇದನ್ನು ಸರಿಪಡಿಸ್ಕೊಳ್ಳೋಣ ಅನ್ನುವಂಥ ಆಲೋಚನೆ ನನ್ನದಾಗಿತ್ತು ಅನ್ನುವಂಥ ರಾಶಿಕಾ, ನಿನ್ನನ್ನು ಬಿಟ್ಟು ಇರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ಟ್ರೈಯನ್ನು ಮಾಡಿದೆ. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಅಂತೇಳಿ ಪ್ರಶ್ನೆ ಮಾಡಿಕೊಂಡು ಮತ್ತೆ ನಾನೇ ಮೆಸೇಜ್ ಮಾಡ್ತಿದ್ದೆ ಅಂತಲೂ ಕೂಡ ಇಲ್ಲಿ ಆವತ್ತಿನ ಘಟನೆಯನ್ನು ನೆನೀತಾರೆ. ನನ್ನ ಜೀವನದಲ್ಲಿ ನೀನು ಬೇಡವೇ ಬೇಡ ಅಂಥೇಳಿ ಅಂದಾಗ ಸರಿ ಆಯಿತು ಅಂತೆ. ಇವತ್ತಿಗೂ ಆ ಭಯ ನನ್ನಲ್ಲಿದೆ. ಏನೋ ಮತ್ತೆ ಆ ಪ್ರೀತಿ ಹುಟ್ಟಿದರೆ ಹೇಗೆ ಅಂಥೇಳಿ. ನನ್ನ ಜೀವನದಲ್ಲಿ ಈ ಕ್ಷಣಕ್ಕೂ ಯಾರನ್ನಾದರೂ ನಂಬಬೇಕು ಅಥವಾ ಯಾರಾದರೂ ಬಂದರೆ ನಿಜವಾಗ್ಲೂ ಕೂಡ ಅವರು ಇಷ್ಟಪಡ್ತಿದ್ದಾರೋ ಹೇಗೆ, ನಂಬಬೇಕಾ, ಮತ್ತು ಅದೇ ರೀತಿಯಾದಂಥ ಮೋಸವನ್ನು ಮಾಡಿದರೆ ಹೇಗೆ, ಹೀಗೆ ಹಲವಾರು ಪ್ರಶ್ನೆಗಳು ಇವತ್ತಿಗೂ ಕೂಡ ಕಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಅಥವಾ ವಿಚಾರವನ್ನು ಈಗ ರಾಶಿಕಾ ಮುಂದಿಟ್ಟಿದ್ದಾರೆ. ಸಹಜ ಅಲ್ವಾ? ಎಂಥವರಿಗಾದರೂ ಕೂಡ ಅಂಥದ್ದೊಂದು ಪ್ರಶ್ನೆಗಳು, ಅನುಮಾನಗಳು ಮೂಡೋದಂತೂ ಸಹಜ. ಅದರಲ್ಲೂ ಕೂಡ ಒಮ್ಮೆ ಏಟು ತಿಂದ ಮೇಲೆ ಮತ್ತೆ ಅದೇ ರೀತಿಯಾದಂಥ ಏಟು ಬಿದ್ದರೆ ಹೇಗೆ ಅನ್ನುವಂಥದ್ದು. ಆ ಕಾರಣದಿಂದ ರಾಶಿಕಾ ಇವತ್ತಿಗೂ ಕೂಡ ಭಯ ಬೀಳ್ತಿದ್ದಾರೆ, ಹೆದರ್ತಿದ್ದಾರೆ. ಬಟ್ ಇವತ್ತಿಗೆ ರಾಶಿಕಾ ಅದನ್ನು ಮರೆತು ಮುಂದುವರೆದು ಒಂದು ಮದುವೆ, ಸಂಸಾರ ಅನ್ನುವಂತಹ ನಿಟ್ಟಿನಲ್ಲಿ ಗಂಭೀರತೆಯ ಪ್ರೀತಿಯನ್ನು ಮಾಡೋದು ಬೆಟರ್ ಅಂತೇಳಿ ಅನಿಸುತ್ತೆ. 23ನೇ ವರ್ಷದ ಪ್ರೀತಿ ಇನ್ನೇನು ಸೀರಿಯಸ್ನೆಸ್ ಪ್ರೀತಿ ಏನಾಗಿರೋದಿಲ್ಲ. ಇವ್ರದ್ದು ಸೀರಿಯಸ್ನೆಸ್ ಪ್ರೀತಿ ಆಗಿದ್ದರೂ ಕೂಡ ಅಪೋಸಿಟಿಂದ ಅದೇ ರೀತಿಯಾದಂಥ ಪ್ರೀತಿ ಬಂದಿರೋದಿಲ್ಲ. ಜಸ್ಟ್ ಅಫೆಕ್ಷನ್ ಆಗಿರಬಹುದೇನೋ ಗೊತ್ತಿಲ್ಲ. ಬಟ್ ರಾಶಿಕಾ ಬದುಕು ಈಗ ಬದಲಾಗಿದೆ. ರಾಶಿಕಾ ಈಗ ಸೆಲೆಬ್ರಿಟಿ ಆಗಿದ್ದಾರೆ. ರಾಶಿಕಾ ಬದುಕಲ್ಲಿ ಸಾಕಷ್ಟು ಅಚ್ಚರಿಗಳು ನಡೀತಿದ್ದಾವೆ. ಇನ್ನಾದರೂ ರಾಶಿಕಾ ಮದುವೆ ಆಗುವಂಥ ತೀರ್ಮಾನಕ್ಕೆ ಬರಲಿ ಅನ್ನೋದು ಅವರ ಫ್ಯಾನ್ಸ್ನ ಆಶಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ರಾಶಿಕಾ ಶೆಟ್ಟಿಯ ಈ ಒಂದು ನೋವಿನ ಪಾರ್ಟನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.